and I got this camera. So I wanted to try something different. So I got mocha frappe. ದಿಸ್ ಇಸ್ ಆಪ್ಷನ್ ನಂಬರ್ 1. ನಾನು ಮುಂಚೆ ಡಬಲ್ ಎಕ್ಸೆಲ್ ಆಗ್ತಾಯಿದ್ದೆ, ಇವಾಗ ಇದು ಎಕ್ಸೆಲ್ ನನಗೆ ಫಿಟ್ ಆಗ್ತಾ ಇದೆ. ಇದೇ ಫಸ್ಟ್ ಟೈಮ್ ಹಿಂಗೆ ಯಾವಾಗಲೂ ಹಿಂಗೆ ಮಾಡ್ತಾಳೆ ಅಂತ ತಿಳ್ಕೊಬೇಡಿ. ಫಸ್ಟ್ ಟೈಮ್ ಮಾಡ್ತಾರೋದು. ಹಲೋ ಗೈಸ್, ಗುಡ್ ಇನ್ ಆಫ್ಟರ್ನೂನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಬೇಗ ಆಫೀಸ್ಗೆ ಹೋಗಿ ನಾನು ಬೇಗ ಬಂದೆ. ಬಿಕಾಸ್ ಬೇಗ ಏನಕ್ಕೆ ಹೋದೆ ಅಂತಂದರೆ, ಇವತ್ತು ಒಂದು ಮೀಟಿಂಗ್ ಇತ್ತು ವಿಚ್ ಐ ಹ್ಯಾಡ್ ಟು ಬಿ ದೇರ್ ಇನ್ ಪರ್ಸನ್ ಆ್ಯಂಡ್ ಅಟೆಂಡ್. ಸೊ ಅದಕ್ಕೆ ಬೇಗ ಹೋದೆ. ಆ್ಯಂಡ್ ಬೇಗ ಯಾಕೆ ವಾಪಸ್ ಬಂದೆ ಅಂತಂದರೆ, ಇವತ್ತು ಸ್ವರೂಪ ಬರ್ತದೆ ಅವ್ರು ಎಷ್ಟೊಂದು ದಿನ ಆದಮೇಲೆ. ಸೊ ಅವಳನ್ನ ಮೀಟ್ ಮಾಡಬೇಕು. ಐ ಥಿಂಕ್ ಶಿ ಈಸ್ ಹಿಯರ್. ಜಸ್ಟ್ ವೆನ್ ಐ ಸ್ಟಾರ್ಟೆಡ್ ದ ಬ್ಲಾಗ್ ಶಿ ಈಸ್ ಹಿಯರ್. ಅಯ್ಯೋ ನಮ್ಮ ಸ್ವೀಟಿ ನಾವು ಬಂದರೂ ಇಷ್ಟು ಎಕ್ಸೈಟೆಡ್ ಆಗಲ್ಲ, ಅವಳು ಬಂದರೆ ಅವ್ನು ಕುಡಿತಾಳೆ. ಎನಿವೇಸ್, ನಾನು ಲಂಚ್ ತೊಗೊಂಡು ಹೋಗಿಲ್ಲ, ಅದಕ್ಕೆ ಮನೆಗೆ ಬಂದು ಮಾಡೋಣ ಅಂತ ಇವಾಗ ಪಲಾವ್ ಬಿಸಿ ಮಾಡಿ ಐ ಮೇಕಿಂಗ್ ಟೋಫು. ಲಾಸ್ಟ್ ಟೈಮ್ ತಂದಿದ್ದು ಟೋಫು ಅರ್ಧ ತಿಂದು ಅರ್ಧ ಇಟ್ಟಿದ್ನಲ್ಲ, ಸೊ ಅದು ಕೆಟ್ಟೋಗಕ್ಕೆ ಮುಂಚೆ ತಿನ್ನೋಣ ಅಂತ ಪಲಾವ್ ಬಿಸಿ ಮಾಡ್ತಿದ್ದೀನಿ. ಲವ್ ಮಮ್ಮಿ ಕ್ಲಾಸು ಇವತ್ತೇನೋ ಗೊತ್ತಿಲ್ಲ, ನೆನಪು ಹೋಗೈತೆ, ಸುಮ್ಮನೆ ಹೋಗೈತೆ ಅನ್ಸುತ್ತೆ. ಇವತ್ತು ಡಿಫರೆಂಟ್ ಮ್ಯಾರಿನೇಷನ್ ಏನಿಲ್ಲ, ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಅಷ್ಟೇ. ಇನ್ನೇನು ಒಬ್ಬೊಬ್ಬಳೆ ಮಾತಾಡ್ತಾ ಇರ್ತೀನಿ ನಾನು. ಯಾಕೆ ಅಂತ ಇಷ್ಟು ಶುಂಠಿ ಬೆಳ್ಳುಳ್ಳಿ ಕೇಳಿಸ್ತೈತೆ ನೋಡಿ. ಇದೇ ಕಲ್ಪ್ರಿಟ್ ಕೆಲಸ ಮಾಡೋದು ಸ್ವೀಟಿ. ಬಂದ ತಕ್ಷಣ ಶಿ ವಿಲ್ ಏನು ಹೋಗಿ ಟ್ರೀಟ್ ಕೊಡ್ಬೇಕು ಅವಳಿಗೆ, ಅದಕ್ಕೆ ಕರೀತಾಳೆ. ಆ್ಯಂಡ್ ನಮ್ಮ ಫ್ರಿಜ್ಜಲ್ಲಿ ಇದೊಂದಿತ್ತು, ಈ ಪ್ರತಿಭೆ ಇತ್ತು ಅಂತ ನಮ್ಗೆ ಗೊತ್ತಿರಲಿಲ್ಲ, ವಿಚ್ ಇಸ್ ಡ್ರೈ ಮ್ಯಾಂಗೋ ಪೌಡರ್. ಸೊ ಅದನ್ನ ಒಂದು ಲಿಟಲ್ ಬಿಟ್ ಹಾಕೊಂಡಿದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ಅರಿಶಿನ ಆ್ಯಂಡ್ ದೆನ್ ಸುಳ್ಳು ಖಾರದ ಪುಡಿ, ಅದೆಲ್ಲ ಆ್ಯಸ್ ಯೂಶುವಲ್. ಇವತ್ತು ನಾನು ಆಫೀಸಿಂದ ಬೇಗ ಬೇರೆ ಹೊಡ್ತಾ ಇದ್ದೀನ. ನನಗೆ ಫುಲ್ ಆ್ಯನ್ಸೈಟಿ. ಅಯ್ಯೋ ಪೊಲೀಸವರು ಲಾಸ್ಟ್ ಟೈಮ್ ನನಗೆ ಕೊಟ್ಟಿರೋ ಟ್ರಾಮಾಗೆ ಪೊಲೀಸವರು ಇರ್ತಾರ ಅಂತ ಫುಲ್ ನನಗೆ ತಲೆಯಲ್ಲೆಲ್ಲ ಅದೇ ಹೊಡ್ತಾ ಇತ್ತು. ಸೊ ರೀಸೆಂಟಾಗಿ ನೀವು ಶ್ರುತಿ ಅವರ ಪಾಡ್ಕಾಸ್ಟ್ ನೋಡಿದರೆ, ರಾಜೇಶ್ ಗೌಡ ಅವ್ರ ಯೂಟ್ಯೂಬ್ ಚಾನಲಲ್ಲಿ ಶಿ ವಾಸ್ ಟಾಕಿಂಗ್ ಅಬೌಟ್ ಸೋ ಮೆನಿ ಸ್ವಿಚ್ ವರ್ಡ್ಸ್ ಅದೆಲ್ಲ ಅಲ್ಲ. ಅದರಲ್ಲಿ ಒನ್ ಆಫ್ ದ ಸ್ವಿಚ್ ವರ್ಡ್ಸ್ ಶಿ ಸ್ಪೋಕ್ ಅಬೌಟ್ ಇಸ್ ವುಲ್ಫ್ ಹೆಲ್ಪ್ ಬಗ್ಗೆ. ಸೊ ನಾನು ಆಫೀಸಿಂದ ನೋಡ್ಬೇಕಾದ್ರೆ ವುಲ್ಫ್ ಪ್ಲೀಸ್ ವುಲ್ಫ್, ನಾನು ಹೋಗೋ ದಾರಿ ಯಾರು ಪೊಲೀಸವ್ರು ಇರಬಾರ್ದು, ಪ್ಲೀಸ್ ವುಲ್ಫ್ ಅಂದ್ಕೊಂಡು ಬರ್ತಾ ಇಡೀ ದಾರಿ ವುಲ್ಫ್ ಹೆಲ್ಪ್ ಅಂದ್ಕೊಂಡು ಬಂದೆ. ದೇರ್ ವಾಸ್ ನೋ ಪೊಲೀಸವ್ರು ನನಗೆ ಕೊಟ್ಟಿರೋ ಟ್ರಾಮಾಗೆ. ಬಟ್ ಎನಿವೇಸ್ ದೇರ್ ವಾಸ್ ನೋ ಪೊಲೀಸ್ ಆ್ಯಂಡ್ ಐ ವಾಸ್ ಲೈಕ್ ಸೋ ಹ್ಯಾಪಿ. ರೋಡಲ್ಲೇನೆ ನನ್ನ ಗಾಡಿ ಓಡಿಸ್ಬೇಕಾದ್ರೆ ಐ ವಾಸ್ ಸ್ಕ್ರೀಮಿಂಗ್ ಲೈಕ್ ಥ್ಯಾಂಕ್ ಯು ಸೊ ಮಚ್ ಅಂತ. ನೀನೇ ಬಟ್ಟಿಯಾ ಹಂಗೆ ಮೇಲೆ ಫೋಕಸ್ ಆಗೈತು. ಉಳ್ದಲ್ಲ ಕ್ಯಾಮ್ರಾ, ನಾನು ಹೆಂಗೆ ಓಡಾಡ್ಕೊಂಡು ಮಾತಾಡಿದ್ರು ರೆಕಾರ್ಡ್ ಆಗುತ್ತೆ, ಅದಕ್ಕೇನೆ ಆ ಥರ ಏನು ಮಾಡ್ತಿದ್ದೀಗ? ಟೋಫು ಮಾಡ್ಕೊತಾ ಇದ್ದೀನಿ. ನಾನು ಆಫೀಸಿಂದ ಬರಕ್ಕೆ ಅಷ್ಟೊತ್ತಾಗಲ್ಲ, ಈ ರಾಣಿ ಮನೆಯಿಂದ ಬರಕ್ಕೆ ಅಷ್ಟೊತ್ತು ಬೇಕು ಇವಳಿಗೆ. ಸೊ ಚಿಕ್ಕ ಪೀಸ್ ಮಾಡಿ ಬೇಯಿಸುವಷ್ಟು ನಂಗೆ ಪೇಷನ್ಸ್ ಇಲ್ಲ. ಸೊ ಅದಕ್ಕೆ 100 ಗ್ರಾಮ್ಸ್ ಟೋಫುನ 2 ಪೀಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಪೇಸ್ಟ್ ರೆಡಿಯಾಗಿದೆ, ಅದಕ್ಕೆ ಜಸ್ಟ್ ಮ್ಯಾರಿನೇಟ್ ಇಟ್ ನೈಸ್ಲಿ ಆಲ್ 4 sides. ವಿ ಆರ್ ಗೋಯಿಂಗ್ ಟು ಇಟ್ ನಮ್ಮ ಊಟ ಇವಾಗ. ಸೊ ನಮ್ಮಮ್ಮ ಬೆಳಿಗ್ಗೆನೆ ಪಲಾವ್ ಮಾಡೋರೆ. ಆ ಪಲಾವ್ ಅದ್ರ ಜೊತೆ ಮೊಸರು ಬಜ್ಜಿ ನಂಗೆ ಅಪ್ಲೋಡ್ ಹೋಗ್ತಾ ಇದೆಯಾ? ಹಾಕಿದ್ದೀನಿ ಆಲ್ರೆಡಿ. ಇಷ್ಟು ಒಳ್ಳೆ ಗೊತ್ತಿಗೆ. ಇದೇ ಫಸ್ಟ್ ಟೈಮ್ ಹಿಂಗೆ ಯಾವಾಗಲೂ ಹಿಂಗೆ ಮಾಡ್ತಾಳೆ ಅಂತ ತಿಳ್ಕೊಬೇಡಿ. ಅದೇ ಫಸ್ಟ್ ಟೈಮ್ ಮಾಡ್ತಾರೋದು. ಇದೆಲ್ಲ ಆಂಟಿ ಕೆಲಸ. ನೀನು ಹೇಳ್ಬಿಡು, ಮನಸ್ಸು ಮುಟ್ಕೊಂಡು. ಇದಕ್ಕೆ ಹಾಕೋಪ್ಲ. ಆ್ಯಕ್ಚುಲಿ ಟೋಫು ಚೆನ್ನಾಗಾಗಿದೆ ನೋಡ್ರಿ. ಟೋಫು ನಮ್ದು ಊಟ ಆಲ್ರೆಡಿ ಫಸ್ಟ್ ಊಟ ಮಾಡೋಣ, ಯಾಕಂದರೆ 2:30 ಆಗೋಯ್ತು. ನಮ್ಮ ಹಂಗ್ರಿ ಗೈಸ್. ನಾವು ವೆಂಕಟೇಶ್ವರ ಬಂದ್ವಿ. ಆ್ಯಕ್ಚುಲಿ ಸ್ವರೂಪ ಬರಬೇಕಂತ ಅಂದ್ಲು, ಬಂದ್ವಿ. ಬಟ್ ಅವಳಿಗೇನು ಇಷ್ಟ ಆಗಿಲ್ಲ. ನನಗೆ ಇದು 3 ಇಷ್ಟ ಆಯಿತು, ವಿಚ್ ಇಸ್ 1 ಲೈಕ್ ಅ ವೆರಿ ಪಿಂಕ್ ಟಾಪ್, ಇನ್ನೆರಡು ಜಿಮ್ ಟಾಪ್ಸ್. ಸೊ ಈ 3 ಟ್ರೈ ಮಾಡಿ ನೋಡೋಣ ಯಾವ ಚೆನ್ನಾಗಿ ಕಾಣುತ್ತೆ ಅಂತ. ದಿಸ್ ಇಸ್ ಆಪ್ಷನ್ ನಂಬರ್ 1. ನಾನು ಮುಂಚೆ ಡಬಲ್ ಎಕ್ಸೆಲ್ ಆಗ್ತಾಯಿದ್ದೆ, ಇವಾಗ ಇದು ಎಕ್ಸೆಲ್ ನನಗೆ ಫಿಟ್ ಆಗ್ತಾಯಿದೆ. ಎಲ್ಲಿ ಇನ್ನೂ ಚೆನ್ನಾಗಿ ಫಿಟ್ ಆಗುತ್ತೆ, ಬಟ್ ಜಿಮ್ಗೆ ಯಾಕೆ ಬೇಕು ಅಷ್ಟು ಟೈಟ್ ಫಿಟ್ ಅಂತ ನನಗೆ ನೋಡಿ. ಹಿಂದೆಗಡೆ ನಮ್ಮ ಮಮ್ಮಿಗೆ ನೋಡಿಸ್ತೀನಿ. ಬಟ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ತೊಗೊಳ್ಳ ಇನ್ನೊಂದು ಕಲರ್ ಇದೆ ಈ ಥರಲ್ಲೇ, ಅಲ್ಲಿ ಶೋರ್ಟಿವ್. ಆ್ಯಂಡ್ ದಿಸ್ ಇಸ್ ಆಪ್ಷನ್ ನಂಬರ್ 2. ಸ್ವರೂಪನೂ ಇದೆ, ಚೆನ್ನಾಗಿದೆ. ಇದೆ ತಗೋ, ನಿನ್ನ ಸ್ಕಿನ್ ಟೋನು ಚೆನ್ನಾಗಿ ಕಾಣ್ತಾಯಿದೆ ಅಂತ ಅಂದು. ಆ್ಯಂಡ್ ದಿಸ್ ಐ ಕ್ಯಾನ್ ವೆರ್ ಇಟ್ ಆನ್ ಬ್ಲ್ಯಾಕ್, ಅದನ್ನು ಹಾಕ್ಬೋದು. ಬಟ್ ಐ ಫೀಲ್ ದಿಸ್ ಇಸ್ ಮೋರ್ ವೆರಿ ಜಿಮ್ ವೇರ್ಸಿ. ಇದೆ ತೊಗೊಳ್ಳ. Akka wanted to come, Akka wanted to shop, Akka wanted to see, Akka wanted to buy.
ಬಟ್ ಕೇಸ್ ಅಕ್ಕ ಡಿಂಟ್ ಗೆಟ್ ಎನಿಥಿಂಗ್. ಐ ಗಾಟ್. ಶಿ ಗಾಟ್ ಎವ್ರಿಥಿಂಗ್. ಬಿಲ್ ಮಾಡಿಸ್ಬಿಟ್ಟು ಇವಾಗ ಹೋಗೋಣ. 6 ಗಂಟೆಗೆ ಆಗೋಯ್ತು ಮಚ್ಚ. ಥರ್ಡ್ ವೇವ್ ಹೋಗೋಣ. ಒಂದ್ಸಲಿನ ನಾವು ವೆಡ್ನೆಸ್ಡೇ ಹೋಗಿಲ್ಲ ಫಾರ್ ವೆಡ್ನೆಸ್ಡೇ ಆಫರ್. ಇವತ್ತು ಹೋಗ್ತೀವಿ, ನೋಡೋಣ ಏನು ಆಫರ್ ಇರುತ್ತೆ ಅಂತ. ವೆಂಕಟೇಶ್ವರದಿಂದ ನಾವು ಸೀದಾ ಬಂದಿದ್ದೀವಿ ಥರ್ಡ್ ವೇವ್ ಕೆಫೆಗೆ, which is our most favorite. And in the history of coming to third wave cafe, this is the very first time ನಮ್ಮ ಬಿಲ್ ಬರೀ 533 rupees ಆಗಿರೋದು. ಯಾವಾಗಲೂ 700, 800, 900 ಆ ಥರ ಪೇ ಆಗ್ತಾಯಿತ್ತು. ಬಟ್ ಈ ಸಲ ವೆಡ್ನೆಸ್ಡೇ ಆ್ಯಂಡ್ ಬೈ ಒನ್ ಗೆಟ್ ಒನ್ ಆಫರ್ ಇರೋದ್ರಿಂದ ವಿ ಟುಕ್ ಒಂದು ಹಾಟ್ ಚಾಕ್ಲೇಟ್ ತೊಗೊಂಡ್ವಿ ಸ್ವರೂಪನ್ಗೆ ಅಂತ, ವಿಚ್ ಇಸ್ ಹೇಸಲ್ ನಟ್. ನಾನು ಪ್ರತಿ ಸಲ ಹಾಟ್ ಚಾಕ್ಲೇಟೇ ಕುಡಿತೀನಿ, ಸೊ ಐ ವಾಂಟೆಡ್ ಟು ಟ್ರೈ ಸಮಥಿಂಗ್ ಡಿಫ್ರೆಂಟ್. ಸೊ ಐ ಗಾಟ್ ಮೋಕಾ ಫ್ರಾಪೆ ಹಾಟ್ ಚಾಕ್ಲೇಟ್. ಅದೇ ಕುಡಿದು ಬೋರ್ ಆಗಲ್ವಾ ಮಚ್ಚ ನಿಮಗೆ? ಹೊಸದು ಕುಡ್ದು ಮನ್ಸು ಹಾಳು ಮಾಡ್ಕೊಳ್ಳೋಕೆ ಅಂತ ಹಳೆದನ್ನೇ ಕುಡಿತೀವಿ ನಾವು. ಹೊಸ ಟ್ರೈ ಮಾಡಿ ಮೂಡ್ ಹಾಳು ಆಗೋದು ಇಷ್ಟ ಇಲ್ಲ ನನಗೆ. ಸೊ ಒಂಥರ ಅವಳಿಗೆ ಹಾಟ್ ಚಾಕ್ಲೇಟ್ ಕಂಫರ್ಟ್ ಆಗಿಬಿಟ್ಟಿದೆ. ಸೊ ಅದನ್ನೇ ಕುಡಿದ್ರೆ ಅವಳಿಗೆ ಆ ಕಂಫರ್ಟ್ನೆಸ್ ಸಿಗುತ್ತೆ ಆ್ಯಂಡ್ ಅದರದ್ದು ಥೆರಪ್ಯೂಟಿಕ್ ಫೀಲಿಂಗ್ ಹಾಟ್ ಚಾಕ್ಲೇಟ್ ಆ್ಯಕ್ಚುಲಿ. ಸೊ ಅದನ್ನು ಕುಡಿತಾವಳೆ. ಆ್ಯಂಡ್ ಆಲ್ಸೋ ನಾವಿಲ್ಲಿ ಕುತ್ಕೊಂಡು ಏನು ಮಾಡ್ತಾಯಿದ್ದೀವಿ ನೋಡಿ. ಮಾಡಿದ್ವಿ, ಹ್ಞೂ, ತುಂಬ ಚೆನ್ನಾಗಿ ಹೋಗಿತ್ತು. ಲಾಸ್ಟ್ ಇಯರೂ ಸೇಮ್ ಪ್ಲೇಸ್, ಸೇಮ್ ಜಾಗ, ಬಟ್ ಡಿಫ್ರೆಂಟ್ ಪ್ಲೇಸ್ ಇನ್ಸೈಡ್ ಥರ್ಡ್ ವೇವ್ ಕೆಫೆ. ನಾನು ಸ್ವಲ್ಪ ಕುತ್ಕೊಂಡು ಒಂದು 4 ಅವರ್ ಸ್ಪೆಂಡ್ ಮಾಡಿರ್ತೀವ ಮಚ್ಚ. ಫುಲ್ ಖುಷಿ ಆಗೋದು ಅಕ್ಕ ಹಾಟ್ ಚಾಕ್ಲೇಟ್ ಕುಡ್ದು. ಚೆನ್ನಾಯ್ತಾ? ಇದಕ್ಕಿಂತ ಇನ್ನೇನಿದೆ ಜೀವನದಲ್ಲಿ. 3-4 ಅವರ್ಸ್ ಸ್ಪೆಂಡ್ ಮಾಡಿರ್ತೀವ. ಹಾಂ, ಚಾಕ್ಲೇಟ್ ಕದೀತಾವಳು ಅದರಲ್ಲಿ ನೋಡಿ. ತಿನ್ಬಿಡು, ಎಲ್ಲ ನೀನೇ ತಿನ್ಬಿಡೋದಾಗೆ ಚಾಕ್ಲೇಟ್ನ. ಚಾಕ್ಲೇಟ್ ಪರ್ಸನ್ ಹತ್ರ ಚಾಕ್ಲೇಟ್ ಕದೀತಾಳೆ, ಏನು ಮಾಡೋಣ. ಎನಿವೇಸ್, ಸೊ ನಾವು ಒಂದು 4 ಅವರ್ ಸ್ಪೆಂಡ್ ಮಾಡಿರ್ತೀವಲ್ಲ ಹೋದ ಸಲ ಬಂದಾಗ. 1:30-2 ಗಂಟೆಗೆ ಬಂದ್ವಿ ಅಂದ್ಕೊಳ್ಳಿ. 4:30-5 ಗಂಟೆಗೆ ಇಲ್ಲಿಂದ ಆಚೆ ಹೋಗಿದ್ದು ನಾವು. ಅಷ್ಟೊತ್ತರೆಗೂ ಕೂತ್ಕೊಂಡು ವಿ ಡಿಡ್ ವಿಷನ್ ಬೋರ್ಡ್. ಇಬ್ಬರು ಒಂದೇ ಥರ ಜರ್ನಲ್ ಇಟ್ಕೊಂಡು, ಇಬ್ಬರು ಒಂದೇ ಥರ ವಿಷನ್ ಬೋರ್ಡು. ಡಿಫ್ರೆಂಟ್ ವಿಷನ್ಸ್ ಟು ಲೈಫ್. ಅಫ್ಕೋರ್ಸ್ ಬೇರೆ ಬೇರೆ ಪ್ರಯಾರಿಟೀಸ್ ಇತ್ತು ನಮಗೆ, ಬಟ್ ವಿಷನ್ ಬೋರ್ಡ್ ಮಾಡಿದ್ವಿ ಆಯಿತಾ. ಬಟ್ ಏನಾಯ್ತಂದರೆ ಥ್ರೂ ಔಟ್ ದ ಇಯರ್ ನಮ್ಮಿಬ್ಬರಿಗೂ ಅದನ್ನು ಫಾಲೋ ಮಾಡೋಕ್ಕಾಗಲಿಲ್ಲ. ವಿಜುವಲೈಸೇಷನ್ ಮಾಡಲಿಲ್ಲ ಆ್ಯಂಡ್ ಏನೋ ಜರ್ನಲ್ ಮಾಡಲಿಲ್ಲ ಥ್ರೂ ಔಟ್ ದ ಇಯರ್. ಅದನ್ನು ಮಾಡಿದ್ದೀವಿ ವೆರಿ ರೇರ್ಲಿ, 3 ತಿಂಗಳಿಗೊಂದ್ಸಲ, 2 ತಿಂಗಳಿಗೊಂದ್ಸಲ ಆ ಥರ ಮಾಡಿದ್ದೀವಿ. ಅದಕ್ಕೆ ನಾವಿಬ್ಬರೂ ಡಿಸೈಡ್ ಮಾಡಿ ಈ ಸಲ ವಿ ಆರ್ ನಾಟ್ ಬೈಯಿಂಗ್ ದ ಜರ್ನಲ್. ಹೋದ್ಸಲಿ ನಾವು ಹೊಸ ಜರ್ನಲ್ ತೊಗೊಂಡಿದ್ವಲ್ಲ, ಅದರಲ್ಲೇ ಯೂಸ್ ಮಾಡದೇ ಇರೋ ಪೇಜಸ್ ತುಂಬ ಇದೆ. ಅದೇ ಇನ್ನೂ ಹೊಸ ಥರ ಇದೆ. ಅದಕ್ಕೆ ಅದೇ ಜರ್ನಲ್ನ ಈ ವರ್ಷ ಸೀರಿಯಸ್ಸಾಗಿ ತೊಗೊಂಡು ಯೂಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಐ ಥಿಂಕ್ ನವಂಬರ್ ಎಂಡಿಂಗಲ್ಲೇನೋ ಈ ಥರ ಅದನ್ನೇ ಕಂಟಿನ್ಯೂ ಮಾಡೋಣ ಅಂತ ವಿ ಡಿಸೈಡೆಡ್. ಸೊ ಅದಕ್ಕೆ ಇವಾಗ ನಾವು ವಿಷನ್ ಬೋರ್ಡಲ್ಲಿ ಕೆಲವೊಂದು ಥಿಂಗ್ಸು ಆಗಿ ಬಂದಿದೆ. ನಿಂಗೂ ಆಗಿದೆಯಾ? 1 or 2 ಥಿಂಗ್ಸ್ ನೋಡಬೇಕು. 1 or 2 ಥಿಂಗ್ಸ್ ನನಗೂ ಒಂದು ಸ್ವಲ್ಪ ಆಗಿ ಬಂದಿದೆ. ವಿಷನ್ ಬೋರ್ಡಲ್ಲಿ ಇದ್ದಿದ್ದು ರಿಯಲ್ ಆಗಿದೆ. ಸೊ ಅದನ್ನೆಲ್ಲ ತೆಗೆದ್ಬಿಟ್ಟು ಈ ವರ್ಷ ಏನೇನು ಆ್ಯಡ್ ಮಾಡಬೇಕು ನೋಡಿಕೊಂಡು, ಅದಕ್ಕೆ ಬುಕ್ಕಲ್ಲೆಲ್ಲ ಬರೆದು ನಾವು ಕ್ಯಾಟಗರೈಸ್ ಮಾಡ್ತಾಯಿದ್ದೀವಿ ಏನು ಮಾಡಬೇಕು ಈ ವರ್ಷ, ಏನೇನು ಇನ್ಕ್ಲೂಡ್ ಮಾಡಬೇಕು ಅಂತ. ನಾನು ಫ್ರಾಪೆ ಕುಡಿದ್ಬಿಟ್ಟು ನಿಮಗೆ ಟೇಸ್ಟ್ ಮಾಡಿ ಹೇಳ್ಬಿಟ್ಟು ವಿಲ್ ಗೋ ಬ್ಯಾಕ್ ಟು ಪ್ಲ್ಯಾನಿಂಗ್. ಚೆನ್ನಾಯ್ತು ಆ್ಯಕ್ಚುಲಿ. ಅದೇ ಹಾಟ್ ಚಾಕ್ಲೇಟ್ ಆ್ಯಕ್ಚುಲಿ ಚೆನ್ನಾಯ್ತು ಮತ್ತೆ ಟ್ರೈ ಮಾಡಿ ನೋಡು. ನೀನು ಚಾಕ್ಲೇಟ್ ಜೊತೆ ಕಾಫಿ ಪ್ರಿಫರ್ ಮಾಡಲ್ಲ? ಐ ಲೈಕ್ ಇಟ್. ಐ ವಾಂಟ್ ದಿಸ್. ಅವಳಿಗೆ ಹಾಟ್ ಚಾಕ್ಲೇಟ್ ಇಷ್ಟ ಆಗಿದೆ, ಬಟ್ ಐ ಡೋಂಟ್ ಮೈಂಡ್ ಕಾಫಿ ಜೊತೆ ಚಾಕ್ಲೇಟ್ ಮಿಕ್ಸ್ ಆದಾಗ. ಸೊ ಐ ಲೈಕ್ ಇಟ್. ಅಷ್ಟು ಕೋಲ್ಡ್ ಇದೆ. ಓಕೆ ಗೈಸ್, ನಾನು ಸ್ವರೂಪನ ಮನೆಗೆ ಬಂದು ಸ್ವರೂಪನ ಡ್ರಾಪ್ ಮಾಡಿ ಟುಕ್ ಅ ನೈಸ್ ಶವರ್ ಆ್ಯಂಡ್ ಐ ವೆಂಟ್ ಟು ವಾರಾಹಿ ಅಮ್ಮ ದೇವಸ್ಥಾನ. ಯಾಕಂದರೆ ಇವತ್ತು ಪಂಚಮಿ ನಾವು ಪೂಜೆ ಕೊಟ್ಬಿಟ್ಟು ಬಂದಿದ್ವಲ್ಲ, ಅದಕ್ಕೆ ಹೋಗಿದ್ದೆ. ಎಷ್ಟು ಪ್ರಸಾದ ಕೊಟ್ಟಿದ್ದಾರೆ ಅಂತಂದರೆ, ಇವತ್ತು ಆ್ಯಕ್ಚುಲಿ ನಮ್ಮ ಮನೇಲಿ ಎಲ್ಲ ಅಡುಗೆ ಆಗಿತ್ತು. ನಾನು ಬಂದು ತಿನ್ನೋಣ ಪ್ರಸಾದ ಇಸ್ಕೊಳ್ಳೋವಾಗ ಬೇಡ ಅಂತ ಹೇಳಿದೆ, ಬಿಕಾಸ್ ಮನೇಲಿ ಬಂದು ತಿಂತೀನಲ್ಲ ಸುಮ್ಮನೆ ಯಾಕೆ ಅಂತ. ಬಟ್ ಅವರು ಇಲ್ಲ ತೊಗೊಂಡು ಹೋಗಿ ಅಂತ ಅಂದರು. ಸರಿ ಆಯಿತು ಅಂತ ಈಸ್ಕೊಂಡು ಬಂದೆ. ಏನು ಹೇಳಿ, ನಾನು ಚೀಚಿ ತಿನ್ಬೇಕು ಮನೆಗೆ ಹೋಗಿ ಬೇಡ ಅಂತ ಹೇಳ. ಹಾಂ ನೋಡಿ ಪ್ರಸಾದನ ಹೆಂಗೆ ನೋಡ್ಕೊಂಡು ನಿಂತವನೆ. ಅವ್ನು ನನ್ನೇ ತೋರಿಸ್ತಿದ್ದೆ ಕ್ಯಾಮ್ರಾ. ಸಾರಿ ಬ್ರೋ. ಏನೇನು ವೆರೈಟಿ ಆಫ್ ಪ್ರಸಾದ ಇದೆ. ಏನಿದೆ? ಇಡ್ಲಿ.
ಅದೇನು ಇಡ್ಲಿ ಥರ ಕಾಣ್ತಾ ಇಲ್ವಾ? ಸಾಂಬಾರು ಹಾಕ್ಬೇಡಿ ಅಂತ ಅಂದೆ ನಾನು, ಬರೀ ಇಡ್ಲಿ ಮಾತ್ರ ತೊಗೊಂಡು ಬಂದೆ. ಏನೇನಿದೆ ಅಲ್ಲಿ ಶೋ ಇಟ್ಟು ನೋಡಿ. ಇಡ್ಲಿ ಇದೊಂದೇ ಒಂದು ಡಬ್ಬ ಆಫ್ ಜಾಂಗ್ರಿ ಯಾರೋ ಕೊಟ್ಟಿದ್ದಾರೆ, ಜಾಂಗೀರ್. ಆಮೇಲೆ ಕಡಲೆ ಉಸ್ಲಿ. ಕೇಸರಿ ಬಾತ್ ತಿಂದು ನೋಡಿ ಎಷ್ಟು ಚೆನ್ನಾಗೈತೆ. ಆ್ಯಕ್ಚುಲಿ ಚೆನ್ನಾಗೈತೆ. ನಾನು ಅಲ್ಲೇ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ. ಸಕಲ ಮಾಡೋರಲ್ಲ, ನಂಗೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಯಾವ್ದು ಶರ್ಟ್ ಇಲ್ವಾ? ಯಾವಾಗಲೂ ಇದೇ ಶರ್ಟ್ ಆಗಿರ್ತಾರೆ ಸೊ ಬಿಸಿಬೇಳೆ ಬಾತ್, ಇಡ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರಸಾದ ಆಗಿ ಇಲ್ಲೂ ಕೇಸರಿ ಬಾತ್ ಲಾಸ್ಟಕ್ಕೆ ಊಟಕ್ಕೆಲ್ಲ ಅದೇ ನಾಳೆ ಕೇಸರಿ ಬಾತ್ ಅಂತೂ ಸಕ್ಕದಾಗಿ ಮಾಡೋರೆ. ಸೊ ಇದೂ ನಾನು ಪಂಚಮಿ ಪೂಜೆ ಕೊಟ್ಟಿದ್ನಲ್ಲ, ಅಭಿಷೇಕ ಪೂಜೆ, ಅದಕ್ಕೂ ಅವರು ಏನೋ ಕೇಸರಿ ಬಾತ್ ಮತ್ತು ಬಿಸಿಬೇಳೆ ಬಾತ್ ಇನ್ನ ಬಾಕ್ಸ್ ಮತ್ತು ಎರಡು ಬಾಳೆಹಣ್ಣು ಮತ್ತು ಕಾಯಿ ಎಲ್ಲ ಕೊಟ್ಟಿದ್ದಾರೆ. ಇವಾಗ ನಾನು ಊಟ ಮಾಡಬೇಕು. ಐ ಆಮ್ ವೆರಿ ವೆರಿ ಹಂಗ್ರಿ. ಇದ್ರ ಜೊತೆ ಇದು ಕೊಟ್ಟಿದ್ರು, ಪ್ಲೇಟ್ ಹಾಕೊತೀನಿ ಕಮಂಗಿ. ಅದು ಒಂದು ಏನಂತಾರೆ ಮೆದು ವಡೆನೂ ಕೊತ್ತಿದ್ರು ಮೆದು ವಡೆನೂ ಕೊತ್ತಿದ್ರು. ಅದಕ್ಕೆ ಫುಲ್ ಹೊಟ್ಟೆ ಇದ್ದಾಯಿತು ನನಗೆ. ಅದನ್ನು ತಿನ್ಕೊಂಡು ಹೋಗೋಣ ಅಂತ ಅಲ್ಲೇ ತಿನ್ಬಿಟ್ಟು ಮಿಕ್ಕಿದ ಕವರ್ಗೆ ಹಾಕೊಂಡು ಎಲ್ಲ ತೊಗೊಂಡು ಬಂದೆ. ಇದು ನಮ್ಮಮ್ಮ ಹಂಗೆ ಎತ್ತಿರ್ತಾರೆ ಫ್ರಿಜ್ಜಲ್ಲಿ, ನಾಳೆ ತಿನ್ಬೋದು. ಬಟ್ ಇವಾಗ ನಾವು ಊಟ ಮಾಡೋಣ. ಏನು ಊಟಕ್ಕೆ? ಅನ್ನ ಸಾಂಬಾರು ಮುದ್ದೆ, ಲಾಲಿಪಾಪ್. ಮುಂದಕ್ಕೇನೋ ಬರುತ್ತಲ್ಲ, ಏನೋ ಸಾಂಗು. ಸಂಡೇ ಮಾಡಿ ಚೀಚಿ ಸಾರಲ್ಲಿ ಚೀಚಿ ಇರಲಿಲ್ಲ, ಅದಕ್ಕೆ ಲಾಲಿಪಾಪ್ ತಂದು ನೋಡಿದ್ದೀವಿ. ಈಗ ಊಟ ಮಾಡಿಬಿಟ್ಟು ವಿ ಹ್ಯಾವ್ ಟು ಸ್ಲೀಪ್ ಅರ್ಲಿ. ಯಾಕೆ? 6:30 ಶೋಗೆ ಮಾರ್ಕ್ಗೆ ಹೋಗ್ಬೇಕು. ಮಾರ್ಕ್ ಆಲ್ರೆಡಿ ಶೋಗೆ ಮಕ್ಕದ ಮೇಲೆ ಹೊಡಿತೀನಿ. ನೀನು ಯಾಕೋ ಬರ್ತಾ ಇದ್ದೀನಿ? ನೀನು ಅಷ್ಟೇ ರೇಟ್ ಸ್ಪ್ರೆಡ್ ಮಾಡೋಣಂದ್ರೆ ಏನಿಲ್ಲ ಮತ್ತೆ ಬರ್ಬಾರ್ದು ತಾನೆ ಮಮ್ಮಿ? ಕೇಸರಿ ಬಾತ್ ತಿನ್ನೋದ್ರಲ್ಲಿ ಇಬ್ರು ಬಿಸಿ. ಬಚ್ಚಿಯಾ ನಾಳೆ ನಾನು ನಿಮ್ಮ ಗಗನ್ ಮತ್ತೆ ಗಗನ್ ಫ್ರೆಂಡ್ ಒಬ್ರಿದ್ದಾರೆ. ಅವ್ರು ನಾವು ಲಾಸ್ಟ್ ಟೈಮ್ ತಿಂದ್ವಲ್ಲ, ಅಲ್ಲೇ ತಿನ್ಕೊಂಡು ಹೋಗೋದ? ಅವ್ನು ಕೇಳ್ತಾ ಇದ್ದ ತಿನ್ಕೊಂಡು ಹೋಗೋದು ಬೆಳಗ್ಗೆನೆ. ನಂಗೂ ಬೇಡ, ನಾನು ಬಂದು ಜಿಮ್ಗೆ ಹೋಗ್ಬೇಕು. ಅಲ್ಲಿ ಕೇಳ್ದ ಅಂತ ಹೇಳ್ತಾ ಇದ್ದೀನಿ. ಅದೇ ಇಬ್ರು ಹಿಂಗೆ ಇರ್ತೀರ ಮೇಲೆ. ಹೆಂಗ್ ನೋಡ್ರಿ ಹೆಂಗೆ ತಿಂತವ್ರೆ, ಎಮ್ಮೆಗಳ ಥರ ತಿಂತವ್ರೆ. ಕೇಸರಿ ಬಾತೆ ಖಾಲಿ ಆಗೋಯ್ತು ಅಲ್ಲಿಂದ. ಕೇಸರಿ ಬಾತ್ ಇಲ್ಲಿ ಇತ್ತು ಅನ್ನೋ ಪ್ರೂಫೇ ಇಲ್ಲ. ಚೆನ್ನಾಗಿತ್ತು. ಕೇಸರಿ ಬಾತ್ ಇತ್ತ ಅಲ್ಲಿ? ಕೇಸರಿ ಬಾತ್ ಇತ್ತಾ? ಇದೇ ಊಟ ಮಾಡಿಬಿಟ್ಟು ಇನ್ನೂ ನಾನು ಇವತ್ತಿನ ಬಿಗ್ ಬಾಸ್ ನೋಡಿಲ್ಲ. ಬಟ್ ದೆನ್ ತುಂಬ ಕೆಲಸ ಇದೆ. ಒನ್ ಆಫ್ ವಿಚ್ ಈಸ್ ನಾನು ಪಾತ್ರೆ ತೊಳಿಬೇಕು. ಆ್ಯಂಡ್ ನಾಳೆ ಬೇಗ ಎದ್ದೇಳೋಕ್ಕೆ ಇವತ್ತು ಬೇಗ ಮಾಡ್ಕೋಬೇಕು. ನನಗೆ ನಿದ್ದೆ ಮಾಡ್ತೀನೋ ಇಲ್ವಾ ಗೊತ್ತಿಲ್ಲ. ಐ ಆಮ್ ಸೋ ಎಕ್ಸೈಟೆಡ್ ಟು ವಾಚ್ ಮಾರ್ಕ್. ಲೈಕ್ ಐ ಸೆಡ್, ಇವಾಗ ನಾನು ನಿಮಗೆ ನನ್ನ ವಿಷನ್ ಬೋರ್ಡನ್ನ ತೋರಿಸ್ತೀನಿ. ಆಲ್ಸೋ ಇವತ್ತು ತುಂಬ 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 ಚೆನ್ನಾಗಿ ಅಲಂಕಾರ ಮಾಡಿದರು ವಾರಾಹಿ ಅಮ್ಮನವ್ರದ್ದು. ನೀವು ಆಲ್ರೆಡಿ ನೋಡಿರ್ತೀರ ಮೋಸ್ಟ್ಲಿ. ಬಟ್ ಅವರು ಹೆಂಗೋ ಕದ್ದು ಮುಚ್ಚಿ ಹಾಗೆ ಮಾಡಿ ಒಂದು ಫೋಟೋ ತೊಗೊಂಡೆ. ಇವತ್ತು ಮಾಡಿದಂಥ ಅಲಂಕಾರ ಯಾವುದೋ ಒಂದು ಹಳೇದು ಹಾಕಿದ್ದಾರೆ, ವಿಚ್ ಇಸ್ ಆಲ್ಸೋ ವೆರಿ 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 ಬ್ಯೂಟಿಫುಲ್. ನಾನು ಫೋಕಸ್ ಆಗ್ತಿರೋದ್ರಿಂದ ದೇವ್ರು ಕಾಣ್ತಲ್ಲ ಇರಿ. ಸೊ ನೋಡಿ, ವಿಚ್ ಇಸ್ ವೆರಿ 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 ಬ್ಯೂಟಿಫುಲ್. ನಾನು ಇದು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಅವರು ರಿಲೀಸ್ ಮಾಡಿರ್ತಾರೆ ಫೋಟೋಸ್ನ. ಸೊ ಅದನ್ನು ನಾನು ಇನ್ಕ್ಲೂಡ್ ಮಾಡ್ತೀನಿ ಅಂತ ಹೇಳ್ತಾ, ಲೆಟ್ಸ್ ಗೆಟ್ ಬ್ಯಾಕ್ ಟು ನಮ್ಮ ವಿಷನ್ ಬೋರ್ಡ್ ಕತೆ. ಸೊ ಇದೇ ಒಂದು ಜರ್ನಲ್ ನಾನು ಆರ್ಡ್ರ್ ಮಾಡಿದ್ದು. ತುಂಬ ಪ್ರೈಸಿ ಇತ್ತು ಗೊತ್ತಾ ಜರ್ನಲ್ ಎಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ತೊಗೊಂಡಿದ್ದು ಕೇಳಿದರೆ ಲೈಕ್ ಲಿಟ್ರಲಿ 2000 1800 ಆ ಥರ ಎಲ್ಲ ಕೊಟ್ಟು ತೊಗೊಳ್ತಾಯಿದ್ರು. ಸೊ ಅದಕ್ಕೆ ನಾನು ಅಂದ್ಕೊಂಡೆ ಯಾವುದಾದ್ರೂ ಒಂದು ಅನ್ಯೂಸ್ಡ್ ಡೈರಿ ನನ್ನ ಹತ್ರನೇ ಇರುತ್ತಲ್ಲ, ಅದನ್ನೇ ಐ ವಿಲ್ ಯೂಸ್ ಇಟ್ ಆಸ್ ವಿಷನ್ ಬೋರ್ಡ್ ಆ್ಯಂಡ್ ಜರ್ನಲ್ ಅಂತ ಅಂದ್ಕೊಂಡೆ. ಬಟ್ ದೆನ್ ನಾನೊಂದು ಬ್ರ್ಯಾಂಡ್ನ ನೋಡಿದೆ. ಐ ಥಿಂಕ್ ಎಕಾಮಿ ಅಂತ ಆ ಬ್ರ್ಯಾಂಡ್ ಹೆಸರು ಇಲ್ಲಿದೆ ನೋಡಿ, ಎಕಾಮಿ ಅಂತ. ಸೊ ನ್ಯೂ ಇಯರ್ ಆದಮೇಲೆ ಐ ಥಾಟ್ ಐ ಶುಡ್ ಗೆಟ್ ದಿಸ್ ಅಂತ ಈ ಒಂದು ಜರ್ನಲ್ನ ತರಿಸ್ಕೊಂಡಿದ್ದು. ಇಟ್ ಈಸ್ ದಿಸ್ ಕಲರ್ಫುಲ್. ಎವ್ರಿ ಮಂತ್ಗೆ ಒಂದೊಂದು ಕಲರ್ ಇದೆ. ಐ ವಿಲ್ ಶೋ ಯು ಹೆಂಗಿದೆ ಅಂತ. ಸಿ ಹಲೋ ಹ್ಯೂಮನ್. ಇದು ಪ್ರೈಸ್ ಬಂದುಬಿಟ್ಟು ಅರೌಂಡ್ 900 ಸಮಥಿಂಗ್ ನಾವು ತೊಗೊಂಡಿದ್ದು. ಆ್ಯಂಡ್ ಈ ಥರ ಇದೆ. ಈ ಥರದ್ದು ಒಂದು ಪೇಜ್ನ ಆ್ಯಸ್ ಅ ವಿಷನ್ ಬೋರ್ಡ್ ಅವರು ಕೊಟ್ಟಿದ್ರು ಆಯಿತಾ. ನಾವು ಫಾರ್ ದ ಫಸ್ಟ್ ಟೈಮ್ ವಿ ವರ್ ಡೂಯಿಂಗ್ ವಿಷನ್ ಬೋರ್ಡ್. ಸೊ ನಾನು ಕರೆಕ್ಟ್ ಪಿಕ್ಚರ್ನ ತೊಗೊಂಡಿರಲಿಲ್ಲ, ಪ್ರಿಂಟು. ಸೊ ದಟ್ ತುಂಬ ಜಾಸ್ತಿ ಸ್ಪೇಸ್ ತೊಗೋತು. ಐ ಥಿಂಕ್ ಎಲ್ಲಿ ತನಕ ಗೊತ್ತಾ, ಇಷ್ಟು ನನ್ನ ವಿಷನ್ ಬೋರ್ಡೇ ಇದೆ. ದಿಸ್ ಮಚ್ ಇಸ್ ಮೈ ವಿಷನ್ ಬೋರ್ಡ್. ಸೊ ಇದರಲ್ಲಿ ಯಾವುದ್ಯಾವ್ದು ಆಯಿತು ಅಂತ ನಿಮ್ಗೆ ಹೇಳ್ತಾ ಆ ಫೋಟೋನ ಕೂಡ ನಾನು ತೆಗಿತೀನಿ. ಬಿಕಾಸ್ ಐ ಆಮ್ ಗೋಯಿಂಗ್ ಟು ಅಪ್ಡೇಟ್ ಇಟ್ ವಿತ್ ಅ ನ್ಯೂ ಫೋಟೋ ಇವಾಗ. ಫಸ್ಟ್ ನಾನು ಆಂಜನೇಯ ಮತ್ತು ಶಿವಂದು ಒಂದು ಫೋಟೋ ಹಾಕ್ಕೊಂಡಿದ್ದೆ. ಆ್ಯಂಡ್ ಐ ರೋಟ್ ಬಿಂದುಸ್ ವಿಷನ್ ಬೋರ್ಡ್ ಅಂತ. ಆ್ಯಂಡ್ ಐ ರೋಟ್ ದಟ್ ಶಿವನ್ಗೆ ಮೈ ಸ್ಟ್ರೆಂತ್ ಆ್ಯಂಡ್ ಆಂಜನೇಯಂಗೆ ಮೈ ಹೋಪ್ ಅಂತ. ಇದು ಒಂದನ್ನೇ ನಾನು ನಿಮಗೆ ತೋರಿಸೋದು. ಬಿಕಾಸ್ ಐ ಡೋಂಟ್ ವಾಂಟ್ ಟು ರಿವೀಲ್ ದ ಫುಲ್ ವಿಷನ್ ಬೋರ್ಡ್ ಸಿನ್ಸ್ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಲ್ವಾ, ಅದಕ್ಕೆ ಐ ಡೋಂಟ್ ವಾಂಟ್ ಟು ರಿವೀಲ್ ಇಟ್ ಇವಾಗ. ಫಸ್ಟ್ ನಾನು ನನ್ನ ಟ್ರಾವೆಲ್ ಸೆಕ್ಷನಲ್ಲಿ ಪಾಸ್ಪೋರ್ಟ್ ಹಾಕ್ಕೊಂಡಿದ್ದೆ. ಆ್ಯಂಡ್
ಐ ಗಾಟ್ ದ ಪಾಸ್ಪೋರ್ಟ್ ದಿಸ್ ಇಯರ್ ಆ್ಯಂಡ್ ನಾನು ಇಂಟರ್ನ್ಯಾಷನಲ್ ಟ್ರಾವೆಲ್ ಕೂಡ ಮಾಡಿದೆ. ಸೊ ಐ ಫೀಲ್ ವೆರಿ ಗುಡ್. ಈ ಒಂದು ಫೋಟೋ ಹಾಕ್ಕೊಂಡಿದ್ದೆ ಈ ಥರ ಬ್ಯಾಕ್ ಸೈಡ್ ನಿಂತಿರೋದು ಒಂದು ಬ್ರಿಡ್ಜ್ ಮೇಲೆ. ನಾಟ್ ಎಕ್ಸಾಕ್ಟ್ಲಿ ದ ಸೇಮ್, ಬಟ್ ಒಂದು ಬ್ರಿಡ್ಜ್ ಮೇಲೆ ನಾನು ನಿಂತ್ಕೊಂಡು ಫೋಟೋ ತೊಗೊಂಡಿದ್ದೆ ವಿಚ್ ವಾಸ್ ಇನ್ ಮಲೇಷಿಯಾ. ನಾನು ಇದೆಲ್ಲ ಫೋಟೋಸ್ ನನಗೆ ರಿಯಲ್ ಆಗಿರೋದನ್ನ ನಾನು ಇಲ್ಲಿ ಹಾಕಿರ್ತೀನಿ. ಸೊ ಯಾ, ಐ ಆಮ್ ವೆರಿ ಎಕ್ಸೈಟೆಡ್ ನೆಕ್ಸ್ಟ್ ಪೇಜ್ ನೋಡೋಕ್ಕೆ. ಒನ್ ವೆರಿ 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 ಮೇನ್ ಥಿಂಗ್, ಸೊ ಇದನ್ನು ನಾನು ನನ್ನ ವಿಷನ್ ಬೋರ್ಡಲ್ಲಿ ಹಾಕೊಂಡಾಗ ಆ್ಯಕ್ಚುಲಿ ನಾನು 50-50ನಲ್ಲಿ ಹಾಕ್ಕೊಂಡಿದ್ದೆ. ಐ ವಾಂಟೆಡ್ ಟು ಬೈ ದಿಸ್ ಫಾರ್ ಅ ಲಾಂಗೆಸ್ಟ್ ಟೈಮ್, ಬಟ್ ಆಗುತ್ತಾ ಇಲ್ವಾ ನೋಡ್ಕೊಳ್ಳೋಣ, ಹಾಕೋಣ ಅಂತ ಹಾಕಿದ್ದು, ವಿಚ್ ಇಸ್ ದ ಕ್ಯಾಮ್ರಾ ಐ ಆಮ್ ರೆಕಾರ್ಡಿಂಗ್ ರೈಟ್ ನೌ. And I got this camera. Next. Next is also has come true. I won't lie about it. Something like this of having a clear skin. I mean, can you not agree? Chud. So I've somewhat achieved this. Sorry, that glow and that clear skin ಎಲ್ಲ ಅಚೀವ್ ಮಾಡಿದ್ದೀನಿ. ಒಂದು ಕಡೆ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಇಟ್. ಬಟ್ ನಾನು ಡೆಡಿಕೇಟೆಡ್ ಆಗಿ ವಿಷನ್ ಬೋರ್ಡ್ಗೆ ಟೈಮ್ ಕೊಟ್ಟು ಎವ್ರಿ ಡೇ ವಿಜುವಲೈಸ್ ಮಾಡಿದಿದ್ರೆ ಆ್ಯಂಡ್ ಪಾಸಿಟಿವ್ ಥಿಂಕಿಂಗ್ ಥ್ರೂ ಔಟ್ ದ ಇಯರ್ ಮಾಡಿದಿದ್ರೆ ಐ ಕುಡ್ ಹ್ಯಾವ್ ಅಚೀವ್ಡ್ ಮೋರ್ ಥಿಂಗ್ಸ್ ಫ್ರಮ್ ದಿಸ್ ವಿಷನ್ ಬೋರ್ಡ್. ಆ್ಯಂಡ್ ಐ ಬಿಲೀವ್ ಇನ್ ದಟ್. ಮಾಡ್ಬೋದಾಗಿತ್ತು, ಮಿಸ್ಟೇಕ್ ಇಸ್ ಮೈನ್, ಐ ಡಿಂಟ್ ಡೂ ಇಟ್. ಸೊ ಈ ವರ್ಷ ಐ ಆಮ್ ವೆರಿ 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 ಡೆಡಿಕೇಟೆಡ್ ಅಬೌಟ್ ವಿಜುವಲೈಸಿಂಗ್ ಎವ್ರಿಥಿಂಗ್. ನಾನು ಈ ಬುಕ್ಕಲ್ಲಿ ಹಾಕೋಂಥ ಎಲ್ಲನೂ ನಾನು ವಿಜುವಲೈಸ್ ಮಾಡ್ತೀನಿ. ಬಟ್ ಐ ಫರ್ಗಾಟ್ ಟು ಶೋ ಒನ್ ಮೋರ್ ಥಿಂಗ್. ಇರಿ ಟ್ರಾವೆಲಲ್ಲಿ ಐ ಜಸ್ಟ್ ಸಾ ಹಿಯರ್, ನಾನು ಬರೆದಿದ್ದೆ ಅಬೌಟ್ Jan 20. ಬಟ್ ದಿ ಫಸ್ಟ್ ಥಿಂಗ್ ಟು ಕಮ್ ಟ್ರೂ ಆನ್ ಇನ್ ಮೈ ವಿಷನ್ ಲಿಸ್ಟ್ ಅಂತಂದರೆ ಇದೆ, ಅಂಡಮಾನ್ಸ್ಗೆ ಹೋಗಿದ್ದು. ಆ್ಯಂಡ್ ಯು ವಿಲ್ ನಾಟ್ ಬಿಲೀವ್, ನಾನು ಆ ಫೋಟೋನೂ ಹಾಕ್ತೀನಿ ಆ್ಯಂಡ್ ನಾನು ವಿಷನ್ ಬೋರ್ಡಲ್ಲಿ ಹಾಕಿದಂಥ ಫೋಟೋನೂ ಹಾಕ್ತೀನಿ. ಇಟ್ ಈಸ್ ದ ಸೇಮ್ ಆ್ಯಂಡ್ ಐ ಆಮ್ ನಾಟ್ ಗೋನಾ ಲೈ. ನೋಡಿ, ಅಂಡಮಾನ್ಸ್ ಅಂತ ನಾನು ಮೈಂಡಲ್ಲಿ ಇಟ್ಕೊಂಡು ಹಾಕಿರಲಿಲ್ಲ. ಐ ಆಮ್ ಅ ಬೀಚ್ ಪರ್ಸನ್ ಆ್ಯಂಡ್ ಐ ಆಮ್ ಅನ್ ಐಲ್ಯಾಂಡ್ ಪರ್ಸನ್. ಬೇಸಿಕಲಿ ನಂಗೆ ಐಲ್ಯಾಂಡ್ಸ್ ಅಂದರೆ ತುಂಬ ಇಷ್ಟ, ಬೀಚ್ ಅಂದರೆ ತುಂಬ ಇಷ್ಟ. ಸೊ ಐ ವಾಂಟೆಡ್ ಟು ಗೋ ಟು ಲಾಟ್ ಆಫ್ ಬೀಚ್ ಅಂತ ಈ ಫೋಟೋನ ನಾನು ಹಾಕಿದ್ದು ಟ್ರಾವೆಲ್ನಲ್ಲಿ. ಆ್ಯಂಡ್ ಇಲ್ಲಿ ನಾನು ಅಂಡಮಾನ್ಗೆ ಹೋಗಿದ್ದು ಫೋಟೋ ಹಾಕಿರ್ತೀನಿ. ಐ ವಾಸ್ ಮೈಂಡ್ ಬ್ಲೋನ್. This was the first thing that came true. Very grateful for all the things I have achieved this year. More to go in the next year. ನಿಮಗೆ ಏನಾದರೂ ವಿಷನ್ ಬೋರ್ಡ್ ಹೇಗೆ ಮಾಡಬೇಕು, ಹೇಗೆ ಕ್ಯಾಟಗರೀಸ್ ಡಿಸೈಡ್ ಮಾಡಬೇಕು ಅಂತೆಲ್ಲ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ವಿಡಿಯೋ ಅಬೌಟ್ ಹೇಗೆ ವಿಷನ್ ಬೋರ್ಡ್ನ ನಾವು ಮಾಡ್ಕೋಬೋದು ಅಂತ. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ತನಕ ನೋಡಿದ್ದಕ್ಕೆ ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ, ವಿಚ್ ಇಸ್ ಟುಮಾರೋ ಆ್ಯಂಡ್ ಮಾರ್ಕ್ ಡೇ ನಾಳೆ. ವೆರಿ ಎಕ್ಸೈಟೆಡ್ ಅಬೌಟ್ ಮಾರ್ಕ್. ನಾಳೆ ಬೆಳಗ್ಗೆನೇ ಹೋಗೋಣ. ಇವಾಗ ಆಲ್ರೆಡಿ 12 ಗಂಟೆ ಆಗ್ತದೆ, ನಾನು ಇನ್ನೂ ಮನ್ಕೊಂಡಿಲ್ಲ. ಐ ಆಮ್ ಜಸ್ಟ್ ಥಿಂಕಿಂಗ್ ದಟ್ ಮನ್ಕೊಳ್ಳೋದು ಬೇಡ, ಮೂವಿಗೆ ಹೋಗಿ ವಾಪಸ್ ಬಂದು ಜಿಮ್ಗೆ ಹೋಗಿ ವಾಪಸ್ ಬಂದು ಆಮೇಲೆ ಮನ್ಕೊಂಬಿಡೋಣ ಇಡೀ ದಿನ ಅನ್ನಿಸ್ತಿದೆ. ಲೆಟ್ಸ್ ಸಿ ವಾಟ್ ವಿ ಕ್ಯಾನ್ ಡೂ. ಆ್ಯಂಡ್ ಆಲ್ಸೋ ನಾಳೆ ಜಿಮ್ಗೆ ಹೋಗೋದ್ರಿಂದ ಎಲ್ಲ ಇರೋದ್ರಿಂದ ಐ ಹ್ಯಾವ್ ಟು ಎಡಿಟ್ ದಿಸ್ ವ್ಲಾಗ್ ಆ್ಯಂಡ್ ದೆನ್ ಸ್ಲೀಪ್. ಸೊ ಸಿ ಯು ಟುಮಾರೋ. ಬೈ.